ಕ್ವಶನ್ ನಂಬರ್ 36. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್? ಹಾಗಾದ್ರೆ ಯುನೈಟೆಡ್ ನೇಷನ್ಸ್ ನ ಸಾಧನೆಗಳೇನು ಅಂತ ಕೇಳಿದ್ದಾರೆ. ಅಚೀವ್ಮೆಂಟ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್. ಇಟ್ ಈಸ್ ಫ್ರಮ್ ಜುಲೈ 2019 ಅಂಡ್ 2025 ಕ್ವಶನ್ ಪೇಪರ್. ಇಟ್ ಹ್ಯಾಸ್ ರಿಸಾಲ್ವ್ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್. ಅನೇಕ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಪರಿಹಾರ ಮಾಡಿದೆ. ಇಟ್ ಕಂಟಿನ್ಯೂಸ್ ಎಫರ್ಟ್ಸ್ ಟುವರ್ಡ್ಸ್ ಡಿಸ್ಆರ್ಮಮೆಂಟ್. ಡಿಸ್ಆರ್ಮಮೆಂಟ್ಸ್ ಅಂತಂದ್ರೆ ನಿಶಸ್ತ್ರೀಕರಣ ಮಕ್ಕಳೇ. ನಿಶಸ್ತ್ರೀಕರಣವನ್ನ ಸಾಧಿಸೋದಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ನೆಕ್ಸ್ಟ್, ಸೊಲ್ಯೂಷನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಪ್ರಾಬ್ಲಮ್ಸ್. ಓಕೆ, ಸೊ ಇದು ಒಂದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿದಿದೆ. ಇಟ್ ಎಫರ್ಟ್ಸ್ ಟು ಇರಾಡಿಕೇಟ್ ಡೆಡ್ಲಿ ಡಿಸೀಸಸ್. ಅಂದ್ರೆ ಮಾರಣಾಂತಿಕ ರೋಗಗಳನ್ನ ನಿವಾರಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಕೆಲವೊಂದು ರೋಗಗಳನ್ನು ನಿವಾರಣೆ ಮಾಡಿದೆ ಕೂಡ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಪಾಕ್ಸ್. ಓಕೆ, ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಸೊ ವಿಶ್ವದಾದ್ಯಂತ ಜನರಿಗೆ ಮಾನವ ಹಕ್ಕುಗಳನ್ನು ಕೊಡಿಸುವಲ್ಲಿ ಯುನೈಟೆಡ್ ನೇಷನ್ಸ್ ನ ಪಾತ್ರ ಬಹುದೊಡ್ಡದು. ಇಟ್ ಎಫರ್ಟ್ಸ್ ಟು ಇಂಪ್ಲಿಮೆಂಟ್ ಹ್ಯೂಮನ್ ರೈಟ್ಸ್ ವರ್ಲ್ಡ್ ವೈಡ್. ಜಗತ್ತಿನಾದ್ಯಂತ ಮಾನವ ಹಕ್ಕುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಎಲಿಮಿನೇಷನ್ ಆಫ್ ಅಪಾರ್ಥೈಡ್. ಓಕೆ, ನೆಕ್ಸ್ಟ್, ಎಲಿಮಿನೇಷನ್ ಆಫ್ ಇಂಪೀರಿಯಲಿಸಮ್ ಅಂಡ್ ಕೊಲೊನಿಯಲಿಸಮ್. ಅಂದ್ರೆ ವಸಾಹತುಶಾಹಿಯನ್ನ ನಿರ್ಮೂಲನ ಮಾಡುವಂತದ್ದು. ಪ್ರತಿಯೊಂದು ದೇಶಕ್ಕೂ ಸ್ವಾಯತ್ತತೆ, ಸ್ವಾತಂತ್ರ್ಯದ ಹಕ್ಕು ಇದೆ. ಸ್ಟ್ರೈವಿಂಗ್ ಟು ಪ್ರಿವೆಂಟ್ ಗ್ಲೋಬಲ್ ವಾರ್ಮಿಂಗ್. ಸೊ ಗ್ಲೋಬಲ್ ವಾರ್ಮಿಂಗ್ ಅಂತಂದ್ರೆ ಜಗತ್ತಿನ ತಾಪಮಾನ ಹೆಚ್ಚಳವನ್ನ ಕಡಿಮೆ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದಿಷ್ಟು ಯುನೈಟೆಡ್ ನೇಷನ್ಸ್ ನ ಸಾಧನೆಗಳು.